ಎಲ್ಲರಿಗೂ ಸ್ವಾಗತ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೊಡ್ತಾ, ಮಕ್ಕಳೇ, ನಾವಿವತ್ತು 10ನೇ ತರಗತಿಯ ಗದ್ಯ ಭಾಗ ಯಾವುದು ವ್ಯಾಘ್ರಗೀತೆ ಅಂತಕ್ಕಂಥದ್ದು ಆ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಇದನ್ನ ಹಾಗಾದ್ರೆ ನಾವು ಇವಾಗ ಈ ಪಾಠದ ಬಗ್ಗೆ ಇಂದಿನ ತರಗತಿಯಲ್ಲಿ ಏನೇನು ವಿಷಯಗಳನ್ನ ತಿಳ್ಕೊಂಡಿದ್ವಿ ಅನ್ನೋದನ್ನ ನಾವು ಪುನರ್ಮನನ ಮಾಡ್ಕೊಳ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ ನಾವು ಹಿಂದಿನ ತರಗತಿಯಲ್ಲಿ ಯಾವ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಂತಂದ್ರೆ, ಈಗಾಗಲೇ ಹೇಳಿದಂಗೆ ಹುಲಿಗೆ ಆ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಬರುತ್ತೆ. ಏನು, ನಾನು ಧರ್ಮವನ್ನ ಬಿಟ್ಟು ಅಧರ್ಮಕ್ಕೆ ಎಡೆ ಕೊಡೋಣ ಅಂತ. ಅಂದರೆ ಶಾನುಭೋಗರ ಹಿಂದೆ ಹೋಗಿ ಹಾರಿ ಕೊಂದು ಅವ್ರನ್ನ ತಿನ್ನೋಣ ಅಂತಕ್ಕಂಥ ಒಂದು ಕೆಟ್ಟ ಯೋಚನೆ ಅವ್ರ ಮನಸ್ಸಿನಲ್ಲಿ ಬರುತ್ತೆ. ಆದರೆ ಆ ಯೋಚನೆ ಕ್ಷಣಕಾಲನೂ ಕೂಡ ಹುಲಿಯ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ. ಯಾಕೆ ಅಂದರೆ ಆ ಹುಲಿ ಸದ್ವಂಶದಲ್ಲಿ ಜನಿಸಿರ್ತಕ್ಕಂತಹ ಹುಲಿ. ಅಂದರೆ ಖಂಡವಿದಕೋ, ಮಾಂಸವಿದಕೋ, ಗುಂಟಿಗೆ ಬಿಸಿ ರಕ್ತವಿದಕೋ ಅಂತೇಳಿ ಆ ಹುಲಿಗೆ ಆಹ್ವಾನವನ್ನು ಕೊಟ್ಟಂತಹ ಆ ಸೌತೆರತೆಯಾದ ಹಸು ಇದೆಯಲ್ಲ, ಹಸುವನ್ನು ತಿನ್ನದೆ ಏನು ಮಾಡ್ತು, ಅದನ್ನು ಬಿಟ್ಟು ತನ್ನ ಪ್ರಾಣವನ್ನು ಬಲಿ ಕೊಟ್ಟಂತಹ ಹುಲಿ ಇದೆಯಲ್ಲ, ಅದರ ವಂಶಕ್ಕೆ ಸೇರಿರ್ತಕ್ಕಂಥದ್ದು ಈ ಹುಲಿ. ಅಂದರೆ ಆ ಹುಲಿ ಪುಣ್ಯಕೋಟಿ ಕಥೆಯಲ್ಲಿ ಬರ್ತಕ್ಕಂಥ ಹುಲಿ ಯಾರು, ಮೊಮ್ಮಗ, ತಾತ, ಈ ಹುಲಿ ಮೊಮ್ಮಗ. ಅದರಿಂದಾಗಿ ಇಂತಹ ಒಂದು ಸದ್ವಂಶದಲ್ಲಿ ಜನಿಸಿರ್ತಕ್ಕಂಥವು ನಾನು ಅಧರ್ಮಕ್ಕೆ ಎಡೆ ಕೊಡೋದು ಉಂಟಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ತನ್ನ ಮನಸ್ಸಿನಲ್ಲಿ ಬಂದಂಥ ಕೆಟ್ಟ ಯೋಚನೆಗಳನ್ನು ಸೈತಾನ ಹಿಂದಿರುಗು ಅಂತೇಳಿ ಅದನ್ನು ಹೊಡೆದು ಓಡಿಸ್ತಾನೆ. ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮತ್ತೆ ಅವನು ಹುಲಿ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಮತ್ತೆ ಆ ಹುಲಿ ಅದೇ ರೀತಿ ಶಾನುಭೋಗರ ಮುಂದೆ ನೆಗೆದು ಶಾನುಭೋಗರು ಮತ್ತೆ ತಾವು ಬಂದಂತಹ ದಾರಿಯಲ್ಲಿಯೇ ಪುನಃ ಹಿಂತಿರುಗಿ ಹೋಗ್ತಕ್ಕಂಥದ್ದನ್ನ ಮಾಡಿದ್ರು. ಹೀಗೆ ಮಾಡ್ತಾ ಮಾಡ್ತಾ ಆ ರೀತಿ ಏನಾಗ್ಬಿಟ್ಟು ಶಾನುಭೋಗರಿಗೆ ತುಂಬ ಸುಸ್ತಾಗ್ಬಿಟ್ಟು, ಅದರಿಂದಾಗಿ ಅವ್ರು ಏನು ಮಾಡಿಬಿಟ್ರು, ನಿಂತ ಕಡೆಯಲ್ಲಿಯೇ ತಿರುಗೋದಕ್ಕೆ ಶುರು ಮಾಡಿದ್ರು. ಈ ಮುಖ ಅಭಿಮುಖವಾಗಿ ತಿರುಗ್ತಕ್ಕಂತಹ ಒಂದು ದೊಂಬರಾಟದಲ್ಲಿ ಏನಾಗ್ಬಿಟ್ಟು ಶಾನುಭೋಗರಿಗೆ ತುಂಬನೇ ಸುಸ್ತಾಗ್ಬಿಟ್ಟು ತಲೆ ಸುತ್ತಕ್ಕೆ ಪ್ರಾರಂಭ ಮಾಡಿತು. ಆಗ ಈ ವಿಪತ್ತಿನ ಸಂದರ್ಭದಲ್ಲಿ ಲೇಖಕರ ಮನಸ್ಸಿಗೆ ಬಂದದ್ದು ಯಾವುದು ಅಂತಂದ್ರೆ, ಅವರ ಜೊತೆಲಿರ್ತಕ್ಕಂಥ ಕೀರ್ತಿ ಪುಸ್ತಕ. ಆ ಕೀರ್ತಿ ಪುಸ್ತಕದಿಂದ ಹುಲಿಗೇನು ಆಗೋದಿಲ್ಲ, ಹೋಗ್ತಾನೆ. ಆದ್ರೂ ಕೂಡ ಅವ್ರ ಹತ್ರ ಬೇರೆ ಯಾವುದೇ ಆಯುಧಗಳು ಇರಲಿಲ್ಲ. ಅದರಿಂದಾಗಿ ನಾನು ಮಡಿಬೇಕಾದ್ರೆ ಮಾಡಿಯೇ ಮಡಿಯುತ್ತೇನೆ ಅಂತೇಳ್ಬಿಟ್ಟು ನಿಶ್ಚಯವನ್ನು ಮಾಡಿ ಏನು ಮಾಡಿದ್ರು, ಆ ಕೀರ್ತಿ ಪುಸ್ತಕವನ್ನು ತೆಗೆದುಕೊಂಡ್ರು. ಈ ಕೀರ್ತಿ ಪುಸ್ತಕದಿಂದ ಹುಲಿಗೆ ಏನೇ ಆಗದೆ ಹೋದ್ರೂ ಕೂಡ ಈ ಕೀರ್ತಿ ಪುಸ್ತಕದಿಂದ ಹುಲಿಯ ಏನು ಪ್ರಜ್ಞೆ ಅಂತಕ್ಕಂಥದ್ದು ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಚಲಿಸಿದ್ರೆ, ನನಗೆ ಸ್ವಲ್ಪ ಕಾಲಾವಕಾಶ ಸಿಕ್ಕಿದ್ರೆ ನಾನು ಪಕ್ಕದಲ್ಲಿ ಇರ್ತಕ್ಕಂಥ ಮರವನ್ನು ಏರಿ ಕುಳ್ಕೋಬೋದಲ್ಲ ಅಂತಕ್ಕಂಥ ಒಂದು ಯೋಚನೆಯಿಂದ ಏನು ಮಾಡ್ದ, ಶಾನುಭೋಗರು ಆ ಕೀರ್ತಿ ಪುಸ್ತಕದಿಂದ ಹುಲಿಯ ಮುಖಕ್ಕೆ ಹೊಡೆದ್ರು. ಆಗ ಹುಲಿಗೆ ಏನು ಪೆಟ್ಟೇನಾಗಲಿಲ್ಲ, ಆದರೂ ಅದಕ್ಕೆ ಒಂದು ಅರೆಗಳಿಗೆ ಆಶ್ಚರ್ಯ ಆಗ್ಬಿಟ್ಟು, ಏನಿದು ನನ್ನ ಮುಖಕ್ಕೆ ಬಡ್ದಿದ್ದು, ಏನಾಯಿತು ಅಂತ ಅಂತೇಳಿ ಅದು ಪುನಃ ಸಹಜ ಸ್ಥಿತಿಗೆ ಬರೋ ಅಷ್ಟೊತ್ತಿಗೆ ಅರೆ ನಿಮಿಷಗಳಾಗಿತ್ತು. ಆಗ ಸಿಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಶಾನುಭೋಗರು ಏನು ಮಾಡಿದ್ರು, ಮರವನ್ನು ಹತ್ತೋಕೆ ಅಂತೇಳಿ ಓಡಿದ್ರು. ಆದರೆ ಇವರು ರಕ್ಷಣೆ ಮಾಡ್ಕೋಬೇಕು ಅಂತ ಮರ ಹತ್ತೋಕೆ ಅಂತ ಹೇಳಿ ಹೊಡೆದ್ರು. ಆದರೆ ಇವರನ್ನ ರಕ್ಷಿಸ್ತಕ್ಕಂತಹ ದಾರಿ ದೇವರಿಗಿದ್ದು ಬೇರೆ ಇತ್ತು. ಅಂದರೆ ಕಷ್ಟದಲ್ಲಿರೋರನ್ನ ಕಾಪಾಡಬೇಕು ಅಂತ ಹೇಳ್ತಾನಲ್ಲ ದೇವರು, ಹಾಗೆ ಇವ್ರನ್ನ ಕಾಪಾಡ್ತಕ್ಕಂತಹ ದಾರಿ ಬೇರೆ ಇತ್ತು. ಅದರಿಂದಾಗಿ ಆತ ಏನು ಮಾಡ್ದ ಅಂದರೆ, ಅಲ್ಲಿ ಒಂದು ದಪ್ಪದಾದ ಇರ್ತಕ್ಕಂಥ ಕಲ್ಲು ಇತ್ತು, ಆ ಕಲ್ಲನ್ನು ಎಡವಿ ಆತ ಅಲ್ಲೇ ಬಿದ್ದ ಫಸ್ಟ್ ಸುಸ್ತಾಗಿ ಹೋಯಿತು. ಅದರಿಂದಾಗಿ ಅವರಿಗೆ ಪ್ರಜ್ಞೆ ತಪ್ಪಿದಂತೆ ಆಯಿತು. ಇಷ್ಟು ವಿಷಯದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ, ಹೌದಲ್ವ ಮಕ್ಕಳೇ? ಹಾಗಾದರೆ ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಮಕ್ಕಳ, ಹೇಳಿ. ಮೊದಲನೇ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ವೆರಿ ಗುಡ್, ಯಾವುದು? ಕೀರ್ತಿ ಪುಸ್ತಕ. ಹಾಗೆ ನೆಕ್ಸ್ಟ್ ಕ್ವಶನ್, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದವರು ಯಾರು? ಯಾರು? ಹೇಳಿ ಮಕ್ಕಳ, ಯಾರು? ಶಾನುಭೋಗರು. ಅದಲ್ಲ ಮಕ್ಕಳೇ,
ಇಷ್ಟು ವಿಷಯಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮಕ್ಕಳ. ಎಲ್ಲ ಪುಸ್ತಕವನ್ನು ತೆರೆಯಿರಿ, ನಾನು ಓದ್ತಾ ಹೋಗ್ತಿದ್ದು ಗಮನವಿಟ್ಟು ನೋಡ್ಕೊಳ್ಳಿ. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವು ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಕಣ್ಣು ಮಂಜು ಮಂಜು. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗಂತೂ ತಿಳಿಯದು. ಎಚ್ಚೆತ್ತಾಗ ಅವರ ಬಳಿಯಲ್ಲೇ 4-5 ಜನ ನಿಂತಿದ್ದರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಇನ್ನು ಯಾರು ನೀರು ಚಿಮುಕಿಸುತ್ತಲೇ ಇದ್ದರು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾಡಿದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಗಾಡಿಯವರು 5 ಜನರಲ್ಲಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ? ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲಿ ನಿಂತು ನೋಡಿದರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಆ ನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಚು ಹತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರಿದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಮೊದಲೇ ಹೇಳದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ಮೈ ಕೈ ಸ್ವಲ್ಪ ನಡುಗುತ್ತಿದ್ದೇ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತ್ತು. ಕೀರ್ತಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯಿತು. ಆದರೆ ಅವರ ಮನಸ್ಸೆಲ್ಲ ವಿಸ್ಮಯ ಆವರಿಸಿತ್ತು. ತಾವು ಉಳಿದದ್ದು ಹೇಗೆ? ನಿಸ್ಸಹಾಯಕರಾಗಿ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ? ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದರು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು. ಇಲ್ಲ, ಅವರು ಬಿದ್ದಿದ್ದನ್ನು ಬೆನ್ನು ಮೇಲಾಗಿ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡು ಬಂದಿತ್ತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಸಂದರ್ಭವನ್ನರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಶಾನುಭೋಗರು ಕುಡಿದ ನೀರು ಹಲಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ರಸದೂಟವನ್ನು ಮಾಡಿದರು. ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳುನಗೆ ಮೂಡಿತು. ಊಟದ ರುಚಿ ಇಮ್ಮಡಿಯಾಯಿತು. ಅವರಿಗೆ 1/2 ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಆ ಕೀರ್ತಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಆ ಶಾನುಭೋಗರಂತೂ ಈಗ ಇಲ್ಲ. ಆದರೆ ಕೀರ್ತಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ಅವರೆಲ್ಲರ ಕೃತಜ್ಞತೆಯು
ಅದಕ್ಕೆ ಸಂದಿದೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಮಕ್ಕಳೇ, ಈಗ ಈ ಪಾಠದ ಒಂದು ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಅಂದರೆ ನಾನೀಗಾಗಲೇ ಹೇಳ್ದಂಗೆ ಶಾನುಭೋಗರು ತಾವು ಉಳ್ಕೊಳ್ಳೋದಕ್ಕೆ, ಅಂದರೆ ತಾವು ಸಾಯೋದಾದರೆ ಮಾಡಿಯೇ ಮಡಿಯುತ್ತೇನೆ ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿ ಅವರು ಕೀರ್ತಿ ಪುಸ್ತಕದಿಂದ ಹುಲಿಯ ಮುಖಕ್ಕೆ ಹೊಡೆದು ಅದು ಸ್ವಲ್ಪ ಹೊತ್ತು ಅದರ ಗಮನ ಆಚೆ ಈಚೆ ಆಗೋ ಹಾಗೆ ಮಾಡಿ ಅವ್ರೇನು ಮಾಡಿದ್ರು, ಮರವನ್ನು ಹತ್ತೋದಕ್ಕೆ ಅಂತೇಳಿ ಹೋದರು. ಆದರೆ ದೇವರು ಇದನ್ನು ಕಾಪಾಡ್ತಕ್ಕಂತಹ ರಕ್ಷಣಾ ವ್ಯವಸ್ಥೆನೇ ಬೇರೆ ಇತ್ತು. ಅದರಿಂದಾಗಿ ಆತ ಅಲ್ಲೇ ಇದ್ದಂಥ ಮರಕ್ಕೆ ನೇನು ಸ್ವಲ್ಪ ದೂರ ಇತ್ತು, ಅಲ್ಲೇ ಆತ ಕಾಲನ್ನು ಹಿಡಿವಿ, ಅಂದರೆ ಒಂದು ಕಲ್ಲಿಗೆ ಕಾಲನ್ನು ಹಿಡಿವಿ ಬಿದ್ದುಬಿಟ್ಟ. ಆಗ ಬಿದ್ದು ಏನಾದ, ಮೂರ್ಛೆ ತಪ್ಪಿ ಹೋದ. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಕೆಲವು ನಿಮಿಷಗಳಾದ್ಮೇಲೆ ಏನಾಯಿತು, ಮೂರ್ಛೆ ತಿಳಿಯಿತು. ಅಂದರೆ ಅವನು ಮೂರ್ಛೆ ತಪ್ಪಿದ್ದ ಅಲ್ವಾ, ಪ್ರಜ್ಞೆ ತಪ್ಪಿದ್ದ ಅಲ್ವಾ, ಅದರಿಂದಾಗಿ ಆ ಪ್ರಜ್ಞೆ ತಪ್ಪಿ ಅವನು ಏನು ಮಾಡ್ದ, ಪ್ರಜ್ಞಾವಸ್ಥೆಗೆ ಬಂದ. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವು ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಆಗ ತಾನೇ ಆತ ಏನೋ ಪ್ರಜ್ಞೆ ತಪ್ಪಿದ್ದ, ಈಗ ಎಚ್ಚೆತ್ಕೊಂಡಿದ್ದಾನೆ. ಎಚ್ಚೆತ್ಕೊಂಡಾಗ ಅವನಲ್ಲಿ ಯಾವ ಇಂದ್ರಿಯನೂ ಕೂಡ ಅಷ್ಟೊಂದು ಚುರುಕಾಗೇನೋ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಮನಸ್ಸೇನಾಗಿತ್ತು, ಅಸ್ಪಷ್ಟ ಸ್ಥಿತಿಯಲ್ಲಿತ್ತು, ಸ್ಪಷ್ಟವಾಗೇನೋ ಗೊತ್ತಾಗ್ತಿರ್ಲಿಲ್ಲ. ಕಣ್ಣು ಮಂಜು ಮಂಜು, ಆತನ ಕಣ್ಣುಗಳೇನಾಗ್ಬಿಟ್ಟಿದ್ದಾವೆ, ಒಂದು ರೀತಿ ಮಂಜು ಮಂಜಾಗ್ಬಿಟ್ಟಿದೆ. ಸ್ಪಷ್ಟವಾಗಿ ಯಾವುದೇ ಹೊರಗಿನ ದೃಶ್ಯಗಳು ಆತನಿಗೆ ಕಾಣಿಸ್ತಾ ಇಲ್ಲ. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೂ ಅವರಿಗೊತ್ತು ತಿಳಿಯದು. ಎಷ್ಟು ಟೈಮ್ ನಾನು ಪ್ರಜ್ಞೆಯಿಂದ ತಪ್ಪಿದ್ದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಶಾನುಭೋಗರಿಗೆ. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ಎಚ್ಚೆತ್ತಾಗ ನೋಡ್ತಾರೆ, ಅಂದರೆ ಅವರಿಗೆ ಪ್ರಜ್ಞೆ ಬಂದಾಗ ಅವರು ನೋಡ್ತಾರೆ, ಆಗ ಬಳಿಯಲ್ಲಿ 4-5 ಜನ ನಿಂತಿದ್ರು. ಅದೇ ತಮ್ಮ ಮುಖವೆಲ್ಲ ಒದ್ದೆ ಆಗಿತ್ತು. ಶಾನುಭೋಗರ ಮುಖ ಏನಾಗಿದೆ, ಒದ್ದೆ ಆಗಿಬಿಟ್ಟಿದೆ. ಇನ್ನು ಯಾರು ನೀರು ಚುಮುಕಿಸುತ್ತಲೇ ಇದ್ದರು, ಇನ್ನು ಯಾರೋ ನೀರನ್ನು ಚುಮುಕಿಸ್ತಾನೆ ಇದ್ದಾರೆ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಹಾಗಾದರೆ ಏನಾಯಿತು ಅವ್ರು ಮೂರ್ಛೆಯಲ್ಲಿದ್ದಾಗ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದಾದರೆ, ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಯಾರೋ ರೈತರು ಚಿಕ್ಕನಾಯಕನ ಹಳ್ಳಿಗೆ ಏನು ಮಾಡಿದ್ರು, ತೆಂಗಿನಕಾಯಿಗಳನ್ನು ತುಂಬಿಕೊಂಡು ಹೋಗಿದ್ರು. ಆಗ ಅವ್ರು ರೈತರು ಏನು ಮಾಡಿದ್ರು, ತಿಂಗಳ ಬೆಳಕಿನಲ್ಲಿ, ಅವಾಗ ಏನೋ ಬೆಳದಿಂಗಳು ಇತ್ತು ಅಂತೇಳಿ ಹೇಳಿದ್ವಲ್ಲ, ಆ ತಿಂಗಳ ಬೆಳಕಿನಲ್ಲಿ ಗಾಡಿಯನ್ನು ಹೊಡ್ಕೊಂಡು ತಮ್ಮ ಹಳ್ಳಿಗೆ ಏನು ಮಾಡಿದ್ರು, ವಾಪಸ್ಸು ಬರ್ತಾ ಇದ್ರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದ್ರು, ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಅಂದರೆ ಶಾನುಭೋಗರು ಇದ್ದಂತಹ ಬಿದ್ದಂತಹ ಸ್ಥಳಕ್ಕೆ ಇನ್ನೇನು ಸ್ವಲ್ಪ ದೂರ ಇದೆ ಅನ್ನೋವಾಗ ಎತ್ತುಗಳು ಏನು ಮಾಡಿದ್ರು ಕೂಡ ಮುಂದೆ ಹೋಗಲಿಲ್ಲ, ಅಲ್ಲೇ ಕಣಿ ಹಾಕೊಂಡು. ಆದರೆ ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಅದೇ ವೇಳೆಗೆ ಏನಾಯಿತು, ಎದೆ ನಡುಗುವಂತೆ, ಎದೆ ಏನಾಗುವಂತೆ, ಎದೆ ನಡುತ್ತಕ್ಕಂತಹ, ಭಯ ಆಗ್ತಕ್ಕಂತಹ ಒಂದು ಹುಲಿಯ ಗರ್ಜನೆ ಕೇಳಿಸ್ತು ರೈತರಿಗೆ. ಜೊತೆಗೆ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಎತ್ತುಗಳ ಕೊರಳಿಗೆ ಕಟ್ಟಿದಂಥ ಒಂದು ಗಂಟೆಯ ಶಬ್ದ ಹುಲಿಗೆ ಕೇಳಿಸ್ತು. ಕೇಳಿಸಿದಾಗ ಆ ಹುಲಿ ಸ್ವಲ್ಪ ಹೊತ್ತು ಗಮನಿಸ್ತು, ನೋಡ್ತು ಯಾರು ಏನು ಎತ್ತ ಅನ್ನೋದನ್ನು ಗಮನಿಸಿ ನೋಡ್ತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ಹುಲಿ ಏನು ಮಾಡ್ತು,
ಕೇಳಿದ ಮೇಲೆ ಹುಲಿ ಏನು ಮಾಡ್ತು, ಕೆಲವು ನಿಮಿಷಗಳ ಕಾಲ ತಡೆದು ನೋಡಿ, ಕೆಲವು ನಿಮಿಷಗಳ ಕಾಲ ತಡೆದು ನೋಡ್ಬಿಟ್ಟು ಆಗ ರೈತರಿಂದ ಮಾತು ಯಾವಾಗ ಕೇಳಿ ಬಂತು, ಆಗ ಅದು ನಿರಾಶೆಯಿಂದ ತುಂಬ ಆಸೆಯನ್ನು ತುಂಬ ನಿರಾಶೆ ನೋಡಿ ಮಕ್ಕಳ ವಿರುದ್ಧಾರ್ಥಕ ಪದ ಆಸೆ ನಿರಾಸೆ, ಆಸೆ ನಿರಾಸೆ ತುಂಬ ನಿರಾಶೆಯಿಂದ ಜೊತೆಗೆ ಕೋಪದಿಂದ, ಹೊಟ್ಟೆ ಬೇರೆ ಹಶ್ವಾಗಿತ್ತಲ್ವಾ, ನನಗೆ ಶಾನುಭೋಗರನ್ನು ತಿನ್ನಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ಕೋಪದಿಂದ ಖರ್ಚಿಸಿ ಏನು ಮಾಡ್ತು, ಪಲಾಯನ ಮಾಡಿತು. ಪಲಾಯನ ಅಂದರೆ ಹೊರಡು, ಪಲಾಯನ ಅಂದರೆ ಹೊರಡು. ಅಲ್ಲಿಂದ ಏನು ಮಾಡ್ತು, ಹುಲಿ ಹೊರಟು ಹೋಯಿತು. ಗಾಡಿಯವರು 5 ಜನರಿದ್ದರು. ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ. ಗಾಡಿಯಲ್ಲಿ 5 ಜನ ಇದ್ರು, ಆದರೂ ಕೂಡ ಎಷ್ಟು ಜನ ಇರಲಿ, ಹೌದಾನೆ, ಹುಲಿ ಅಂದರೆ ಯಾರಿರ್ತಾರೆ ಭಯ ಇಲ್ಲ, ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲಿ ನಿಂತು ನೋಡಿದರು. ಸ್ವಲ್ಪ ಹೊತ್ತು ಏನು ಮಾಡಿದ್ರು, ಆ ಗಾಡಿಯ ಬಳಿಯಲ್ಲಿ ನಿಂತ್ಕೊಂಡು ನೋಡಿದ್ರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಆನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಚು ಒತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದರು. ಆಮೇಲೆ ಅವ್ರೇನು ಮಾಡಿದ್ರು, ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡ್ಬಿಟ್ಟು ಮತ್ತೆ ಗರ್ಜನೆ ಕೇಳಲಿಲ್ಲ. ಮತ್ತೆ ಹುಲಿಯ ಗರ್ಜನೆ ನಮಗೆ ಕೇಳಿ ಬರಲಿಲ್ಲ. ಆನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಚು ಒತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದರು. ಆಮೇಲೆ ಇವರೇನು ಮಾಡಿದ್ರು ಅಂತಂದರೆ, ತಮ್ಮಲ್ಲಿದ್ದಂತಹ ಕೋವಿಯಿಂದ 1-2 ತೋಟಗಳನ್ನು ಹಾರಿಸ್ಬಿಟ್ಟು ಕೈಲಾದಷ್ಟು ಗಲಭೆ ಮಾಡ್ತಾ, ಅಂದರೆ ಆ ಹುಲಿ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಸ್ವಲ್ಪ ಗಲಾಟೆಯನ್ನು ಮಾಡ್ತಾ, ಜೊತೆಗೆ ತೆಂಗಿನ ಗರಿಯ ಪಂಚು ಒತ್ತಿಸಿಕೊಂಡು, ತೆಂಗಿನ ಗರಿಯಿಂದ ಪಂಚು ಅಂದರೆ ಇಲ್ಲಿ ಬೆಂಕಿಯನ್ನು ಒತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಮೂರ್ಛೆಯಲ್ಲಿ ಬಿದ್ದಿದ್ದಂತಹ ಶಾನುಭೋಗರನ್ನು ಕಂಡು ಮುಖದ ಮೇಲೆ ಏನು ಮಾಡಿದ್ರು, ನೀರನ್ನು ಎರಚಿಬಿಟ್ಟು ಶಾನುಭೋಗರನ್ನು ಎದುರಿಸಿದರು. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಈಗಾಗಲೇ ಹೇಳಿದಂತೆ ಶಾನುಭೋಗರು ತುಂಬ ಗಟ್ಟಿ ಮನಸ್ಸಿನವರು, ಹೌದಲ್ವಾ, ನಾವು ಒಪ್ಕೊಳ್ಳೇಬೇಕು. ಯಾಕೆಂದರೆ ಹುಲಿಯ ಜೊತೆ ಅವರು ಈ ರೀತಿಯಾಗಿ ಕಾದಾಡಿದಂಥವ್ರು, ಹೌದಾನೆ. ಹಾಗಾಗಿ ಆ ಗಟ್ಟಿ ಮನಸ್ಸಿನವರು ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ಬೇಗನೆ ಚೇತರಿಸ್ಕೊಂಡ್ಬಿಟ್ಟು ಎದ್ದು ಏನೇನಾಯಿತು, ನಾನು ಹುಲಿ ಜೊತೆ ಯಾವ ರೀತಿ ಹೋರಾಡಿದೆ ಅಂತಕ್ಕಂಥ ಸಂಗತಿಯನ್ನೆಲ್ಲ ಏನು ಮಾಡಿದ್ರು, ನೆನಪಿಗೆ ತಂದುಕೊಂಡ್ಬಿಟ್ಟು ಮೈ ಕೈ ಸ್ವಲ್ಪ ನಡುಗುತ್ತಿದ್ದೇ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನು ಆಗಿರಲಿಲ್ಲ. ಅವರ ಮೈಯಲ್ಲಿ ಗಾಯ ಏನೂ ಆಗಿರಲಿಲ್ಲ, ಆದರೆ ಸ್ವಲ್ಪ ಮೈ ಕೈ ಏನಾಗ್ತಾ ಇತ್ತು, ನಡುಗ್ತಾ ಇತ್ತು. ಭಯದಿಂದ ಮೈ ಕೈ ನಡುಗ್ತಾ ಇತ್ತು. ಹುಲಿಯ ಭಯವೇನು ಕಳೆದಿತ್ತು, ಹುಲಿಯ ಭಯ ಏನು ಇರಲಿಲ್ಲ. ಯಾಕೆಂದರೆ ಸುತ್ತಮುತ್ತ ರೈತರೆಲ್ಲ ನಿಂತಿದ್ರು, ಅದರಿಂದಾಗಿ ಅವರಿಗೆ ಹುಲಿಯ ಭಯ ಏನೂ ಇರಲಿಲ್ಲ. ಕೀರ್ತಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯಿತು. ಕೀರ್ತಿ ಪುಸ್ತಕವನ್ನು ಏನು ಮಾಡಿದ್ರು, ಮತ್ತೆ ಪಡೆದು ಭದ್ರ ಮಾಡಿಕೊಂಡ್ರು. ಕೀರ್ತಿ ಪುಸ್ತಕ ಅಲ್ಲೇ ಇತ್ತು, ಅದನ್ನು ಮತ್ತಷ್ಟು ಭದ್ರವಾಗಿ ಇಟ್ಕೊಂಡ್ರು. ಆದರೆ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತ್ತು. ಆದರೆ ಅವರ ಮನಸ್ಸೆಲ್ಲ ಒಂದು ರೀತಿ ವಿಸ್ಮಯ ಆವರಿಸಿತ್ತು, ಆಶ್ಚರ್ಯ ಆವರಿಸಿತ್ತು. ಏನು, ತಾವು ಉಳಿದಿದ್ದು ಹೇಗೆ, ನಾನು ಹೇಗೆ ಉಳಿದು ಬಂದೆ ಅಂತಕ್ಕಂಥ ಜೊತೆಗೆ ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲಬೇಕೆ. ನಿಸ್ಸಹಾಯಕರಾಗಿ ಅಂದರೆ ಏನೂ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಪ್ರಜ್ಞೆ ಇಲ್ಲದೆ ಕೆಳಗೆ ಬಿದ್ದಿದ್ದಾಗ ಹುಲಿ ಯಾಕೆ ನನ್ನನ್ನು ಎಳ್ಕೊಂಡು ಹೋಗಲಿಲ್ಲ ಅಂತಕ್ಕಂಥದ್ದು ಯೋಚನೆ ಮಾಡಿದ್ರು. ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದರು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು, ನಾನು ಹೇಗೆ ಉಳಿದು ಬಂದೆ, ಜೊತೆಗೆ ನಾನು ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ಯಾಕೆ ನನ್ನನ್ನು ಎಳೆದುಕೊಂಡು ಹೋಗಲಿಲ್ಲ ಅಂತಕ್ಕಂಥದ್ದನ್ನು
ಯೋಚಿಸ್ಬಿಟ್ಟು ಆಮೇಲೆ ರೈತರನ್ನು ಕೇಳ್ತಾನೆ. ಕೇಳ್ತಾನೆ ಏನಂತ ಕೇಳ್ತಾನೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು, ನಾನು ಮುಖ ಮೇಲಾಗಿ ಏನಾದರೂ ಬಿದ್ದಿದ್ನಾ ಅಂತೇಳಿ ಕೇಳಿದ. ಆಗ ರೈತರು ಹೇಳಿದ್ರು, ಇಲ್ಲ ಅಂತೇಳಿ ಹೇಳಿದರು. ಅವರು ಬಿದ್ದದ್ದು ಬೆನ್ನು ಮೇಲಾಗಿ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಆಗ ಅವ್ರು ಹೇಳಿದ್ರು ಏನಂತ, ಅವರು ಬಿದ್ದದ್ದೇನಾಗಿ, ಬೆನ್ನು ಮೇಲಾಗಿ. ಅಂದರೆ ರೈತರು ಯಾವಾಗ ನೀವು ಮುಖ ಮೇಲು ಮಾಡಿಕೊಂಡು ಬಿದ್ದಿರಲಿಲ್ಲ ಅಂತೇಳಿ ಹೇಳಿದ್ರು, ಆಗ ಸರಿ ಯಾರೋ ಶಾನುಭೋಗರು ಕೇಳಿದ್ರು, ನಾನು ಮುಖ ಮೇಲಾಗಿ ಬಿದ್ದಿದ್ನ ಅಂತೇಳಿ ಕೇಳಿದಾಗ ಇಲ್ಲ ಅಂತಂದ್ರು. ಆಗ ಅವನ ಮನಸ್ಸಿಗೆ ಗೊತ್ತಾಯ್ತು, ಹುಲಿ ತನ್ನ ಧರ್ಮಶ್ರದ್ಧೆಯನ್ನು ಬಿಟ್ಟಿಲ್ಲ, ಅದರಿಂದಾಗಿ ನನ್ನನ್ನು ತಿಂದಿಲ್ಲ, ಅವರು ಬಿದ್ದದ್ದು ಬೆನ್ನು ಮೇಲಾಗಿ ಅಂತೇಳಿ ಗೊತ್ತಾಗುತ್ತೆ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಕೊನೆಯವರೆಗೂ ಆ ಪ್ರಾಣಿ ಏನು ಮಾಡ್ತು, ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಅಂದರೆ ತಾನು ತನ್ನ ಶತ್ರುವಾದರೂ ಕೂಡ ಹಿಂದಿನಿಂದ ಹಾರಿಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಧರ್ಮವನ್ನು ಇದು ಪಾಲಿಸಿಕೊಂಡು ಬಂದಿತ್ತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಶಾನುಭೋಗರಿಗೆ ಏನು ತುಂಬ ಉದಾರ ಹೃದಯದವರಾಗಿದ್ರು. ಹೌದಾನೆ, ಅವ್ರನ್ನ ಈಗ ಬೇರೆಯವರಾಗಿದ್ರೆ ಏನು ಮಾಡೋದು, ತನ್ನನ್ನು ತಿಂದಲೇ ಬಿಟ್ಬಿಡ್ತಲ್ಲ ಈ ಪ್ರಾಣಿ, ಅದು ಬೈದ ಶಾಪವನ್ನು ಹಾಕ್ತಾ ಇದ್ರು. ಆದರೆ ಶಾನುಭೋಗರು ಹಾಗೆ ಮಾಡಲಿಲ್ಲ. ಆ ಹುಲಿಯನ್ನು ಹೊಗಳ್ತಾ ಇದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ, ಭಲೆ ಅಂತಕ್ಕಂಥ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಯಾಕೆ, ಅದು ತನ್ನ ಧರ್ಮವನ್ನು ಬಿಟ್ಟಿಲ್ಲ, ಧರ್ಮವನ್ನು ಕಾಯ್ಕೊಂಡಿದೆ ಅಂತಕ್ಕಂಥದ್ದಕ್ಕಾಗಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಸಂದರ್ಭವನ್ನರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಈ ಶಾನುಭೋಗರಿಗೆ ಹುಚ್ಚು ಹಿಡಿತಾ ಅಂತೇಳಿ ಯೋಚನೆ ಮಾಡ್ತಾರೆ ಗಾಡಿಯವರು. ಯಾಕೆಂದ್ರೆ ತನ್ನನ್ನೇ ತಿನ್ನೋಕೆ ಬಂದಂಥ ಹುಲಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಈ ಶಾನುಭೋಗರು ಅಂತೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೋ ಹೇಳ್ತಾ ಇದ್ದಾರೆ, ಇವರಿಗೆ ಶಾನುಭೋಗಕ್ಕೆ ಹುಚ್ಚು ಏನಾದರೂ ಹಿಡಿತೋ ಎನ್ನುವಂತೆ ಹುಚ್ಚು ಏನಾದ್ರು ಹಿಡಿತಾ ಅಂತೇಳಿ ಹೇಳ್ತಾ ಇದ್ದಾರೆ. ಆಗ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಯಾಕೆ ನಾನು ಈ ರೀತಿ ಹುಲಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಕ್ಕಂಥ ಒಂದು ಸಂಗತಿಯನ್ನೆಲ್ಲ ಏನು ಮಾಡಿದ್ರು, ಅವರು ಹೇಳಿದ್ರು. ಗಾಡಿಯವರಿಗೆ ಶಾನುಭೋಗರು ಹೇಳಿದ್ರು. ಶಾನುಭೋಗರು ಕುಡಿದ ನೀರು ಹಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ಶಾನುಭೋಗರು ಕುಡಿದ ನೀರು ಹಲುಗದ ಹಾಗೆ ಅಂದರೆ ಇದು ನುಡಿಗಟ್ಟು ಅಂತೇಳಿ ಹೇಳ್ತೀವಿ ಅಲ್ವಾ ಮಕ್ಕಳೇ. ಅಂದರೆ ಏನು ಜಾಸ್ತಿ ಕಷ್ಟವನ್ನು ಪಡೆದೇನೆ ಅಂತೇಳಿ ಅರ್ಥ. ಹೌದಾನೆ, ಕಷ್ಟವನ್ನು ಪಡೆದೇನೆ ಜೀವ ಸಹಿತ ಏನು ಮಾಡಿದ್ರು, ಮನೆಯನ್ನ ಸೇರಿಕೊಂಡ್ರು. ರಸದೂಟವನ್ನು ಮಾಡಿದರು. ರಸದೂಟವನ್ನು ಇವರು ಮಾಡಿದ್ರು. ಮನೆಗೆ ಹೋಗ್ಬಿಟ್ಟು ಫಸ್ಟೇ ಹಸಿದಿದ್ದಲ್ಲ ಬೇರೆ, ಅದರಿಂದಾಗಿ ಒಳಗೆ ಊಟವನ್ನು ಕೂಡ ಮಾಡಿದ್ರು. ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಅವರೇನೋ ಊಟವನ್ನು ಮಾಡ್ತಾ ಇದ್ದಾರೆ, ಮನೆಗೆ ಹೋಗಿ ರುಚಿಯಾಗಿ ಊಟವನ್ನು ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಅವರಿಗೆ ಹುಲಿಯ ಯೋಚನೆ ಆಯಿತು, ನಾನೇನೋ ಇಲ್ಲಿ ಊಟ ಮಾಡ್ತಾ ಇದ್ದೀನಿ, ಪಾಪ ಅದು ಊಟಕ್ಕೋಸ್ಕರ ನನ್ನನ್ನು ಕೊಲ್ಲೋಕೆ ಅಂತೇಳಿ ಬಂದಿತ್ತು, ಅದು ಊಟನೂ ಸಿಗಲಿಲ್ಲ. ಅದರಿಂದಾಗಿ ಈಗ ಹುಲಿ ಈಗ ಎಷ್ಟು ಹಸಿದಿರಬೇಕು, ಹುಲಿಗೆ ಎಷ್ಟು ಹೊಟ್ಟೆ ಹಸುವಾಗಿರಬೇಕು ಅಂತೇಳಿ ಅಂತಕ್ಕಂಥ ಒಂದು ಯೋಚನೆ ಅವರಿಗೆ ಬಂದು ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಅವರ ವದನಾರವಿಂದದಲ್ಲಿ ಅಂದರೆ ಅವರ ವದನ ಅಂದರೆ ಮುಖ, ಹೂವಿನಂತಹ ಮುಖದಲ್ಲಿ ಏನಾಯಿತು, ಮುಗುಳು ನಗೆ ಮೂಡಿತು. ವದನಾರವಿಂದ ಮಕ್ಕಳೇ ಇದು ಅಲಂಕಾರಕ್ಕೆ ಬರ್ತಕ್ಕಂಥದ್ದು, ರೂಪಕ ಅಲಂಕಾರಕ್ಕೆ ಬರುತ್ತೆ. ಊಟದ ರುಚಿ ಇಮ್ಮಡಿಯಾಯಿತು. ಊಟದ ರುಚಿ ಏನಾಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಕೊಟ್ಟು ಪ್ರಾಣವನ್ನು ಕಾಪಾಡಿದ ಆ ಕೀರ್ತಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಅವರಿಗೆ ಅರೆ ನಿಮಿಷ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಅಂದರೆ ಹೌದಲ್ವಾ, ಹುಲಿಯ ಗಮನವನ್ನು ಅರೆ ನಿಮಿಷ ಆ ಕಡೆ
ಚಲಿಸಿದ್ರೆ ಸಾಕು ಅಂದ್ಕೊಂಡು ಆ ಕೀರ್ತಿ ಪುಸ್ತಕದಿಂದ ಹುಲಿಯ ಒಂದು ಮುಖಕ್ಕೆ ಹೊಡೆದ. ಅದರಿಂದಾಗಿ ಆ ಅವಕಾಶವನ್ನು ಒದಗಿಸಿಕೊಟ್ಟು ತನ್ನ ಪ್ರಾಣವನ್ನು ಕಾಪಾಡಿದಂತಹ ಕೀರ್ತಿ ಪುಸ್ತಕ ಎಂದಿನಂತೆ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇತ್ತು. ಹೌದಾ? ತೊಲೆಯಲ್ಲಿ ಬ್ಯಾಗನ್ನು ನೇತಾಕ್ತಾರೆ ನೋಡಿದ್ದೀರಾ ಮಕ್ಕಳು? ಹಿಂದಿನ ಕಾಲದಲ್ಲಿ ಮನೆಯನ್ನು ಕಟ್ಟಿದಾಗ ಮಧ್ಯದಲ್ಲಿ ಮರದ ದಿಮ್ಮಿಗಳಿರ್ತಾವೆ, ಅವುಗಳನ್ನ ತೊಲೆಗಳಂತೇಳಿ ಹೇಳ್ತಾರೆ. ಅದಕ್ಕೊಂದು ಮೊಳೆಯನ್ನು ಹೊಡೆದು ಆ ಮೊಳೆಯಲ್ಲಿ ಒಂದು ಹೊದಿಕೆ ಒಂದು ಬ್ಯಾಗಲ್ಲಿ ಹಾಕಿದ್ದು ಪುಸ್ತಕವನ್ನು ಇಟ್ಟು ತಗಲಾಕಿದ. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಶಾನುಭೋಗರು ಅದಕ್ಕೆ ಒಂದು ರೀತಿ ಅನಂತ ವಾತ್ಸಲ್ಯವನ್ನು ತೋರಿಸಿದ್ರು, ಜೊತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಆ ಕೃತಜ್ಞತೆಯಿಂದ ಆ ಕೀರ್ತಿ ಪುಸ್ತಕವನ್ನು ನೋಡ್ತಾ ಇದ್ರು. ಆ ಶಾನುಭೋಗರಂತೂ ಈಗ ಇಲ್ಲ, ಆ ಶಾನುಭೋಗರು ಇವಾಗಿಲ್ಲ, ಆದರೆ ಕೀರ್ತಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ಆ ಶಾನುಭೋಗರಿಗೇನಿಲ್ಲ, ಅವ್ರು ಇಲ್ಲದೆ ಹೋದ್ರೂ ಕೂಡ ಆ ಕೀರ್ತಿ ಪುಸ್ತಕವನ್ನು ಇಂದಿಗೂ ಕೂಡ ಭದ್ರವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ಅವರ ಮನೆತನದವರು. ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ಅಂದರೆ ದೇವರ ಮನೆಯಲ್ಲಿ ದೇವರ ಆಸನದ ಪಕ್ಕದಲ್ಲಿ ಆ ಕೀರ್ತಿ ಪುಸ್ತಕವನ್ನು ಇಟ್ಟು ಶಾನುಭೋಗರ ಸಂತತಿಯವರು ಇಂದಿಗೂ ಕೂಡ ಆ ಪುಸ್ತಕಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರ ಕೃತಜ್ಞತೆಯು ಅದಕ್ಕೆ ಸಂದಿದೆ. ಅವರೆಲ್ಲರ ಒಂದು ಕೃತಜ್ಞತೆ ಅನ್ನೋದೇನಾಗಿದೆ, ಆ ಪುಸ್ತಕಕ್ಕೆ ಸಂದಿದೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ಹೌದು ಮಕ್ಕಳೇ, ನಿಜವಾಗ ನೋಡಿದ್ರೆ ಶಾನುಭೋಗರು ಉಳಿದಿದ್ದು ಯಾವುದರಿಂದ? ಕೀರ್ತಿ ಪುಸ್ತಕದಿಂದಲ್ಲ, ಯಾವುದರಿಂದ? ಹುಲಿಯ ಧರ್ಮಶ್ರದ್ಧೆಯಿಂದ. ಹೌದಲ್ವಾ? ಈಗ ಶಾನುಭೋಗರು ಕಲ್ಲನ್ನು ಹಿಡಿವಿ ಕೆಳಗೆ ಬಿದ್ದಿದ್ದಾಗ ಆ ಹುಲಿ ಬಂದು ತಿನ್ಬೋದಾಗಿತ್ತು, ಅವ್ರನ್ನ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಾಗ ಬಂದು ತಿನ್ಬೋದಾಗಿತ್ತು. ಆದರೆ ಯಾರು ಶಾನುಭೋಗರು ಬೆನ್ನು ಮೇಲು ಮಾಡಿಕೊಂಡು ಮುಖ ಕೆಳಗೆ ಮಾಡಿ ಬಿದ್ದಿದ್ರು. ಅವಾಗಲೂ ಕೂಡ ಹುಲಿಗೆ ಬೆನ್ನೆ ಕಾಣಿಸ್ತಾ ಇತ್ತು. ಅದರಿಂದಾಗಿ ಅವ್ರೇನು ಮಾಡಿದ್ರು, ಅವಾಗ ಹುಲಿ ಅದನ್ನು ಬಿಟ್ಟು ಹೊರಟು ಹೋದ. ಅದರಿಂದಾಗಿ ನಿಜವಾಗ್ಲೂ ಉಳಿದಿದ್ದು ಒಂದು ಹುಲಿಯ ಧರ್ಮಶ್ರದ್ಧೆಯಿಂದ ಅಂದರೆ ನಾವು ಹೇಳಬೇಕಾಗುತ್ತೆ. ಆ ಗುಣಗಾನವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಆ ಗುಣವನ್ನು ಹಾಡಿ ಹೊಗಳ್ತಕ್ಕಂಥದ್ದೇ ಹುಲಿಯ ಒಂದು ಧರ್ಮಶ್ರದ್ಧೆಯಿಂದ ಅದರ ಒಂದು ಗುಣವನ್ನು ಹಾಡಿ ಹೊಗಳ್ತಕ್ಕಂತಹ ಭಾಗ್ಯ ಇಂದು ಲೇಖಕರ ಪಾಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಲೇಖಕರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೀನಿ. ಸಂಬಂಧಿಸಿದ ಗೃಹ ಕಾರ್ಯವನ್ನು ಬರ್ಕೊಳ್ಳಿ. ಮೊದಲನೇ ಪ್ರಶ್ನೆ ಮಾಡ್ಕೊಳ್ಳೋಣ. ಗೃಹ ಕಾರ್ಯ ಮೊದಲನೇದು ಕೊಟ್ಟಿರುವ ಪ್ರಶ್ನೆಗಳಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಶಾನುಭೋಗರನ್ನು
ಕೀರ್ತಿ ಪುಸ್ತಕವೇ ಹಿರಿಯ ಧರ್ಮವೇ. ಸಮರ್ಥನೆ ವಿವರಿಸಿ. 8 10 ವಾಕ್ಯಗಳಲ್ಲಿ ಮಕ್ಕಳ ಈ ಪ್ರಶ್ನೆಯನ್ನು ಬರ್ಕೊಳ್ಳಿ. ಈ ಪ್ರಶ್ನೆಯನ್ನು ಬರ್ಕೊಂಡು ಮಕ್ಕಳೇ ಎಲ್ಲರೂ ಕೂಡ ಹೋಮ್ವರ್ಕ್ ಪುಸ್ತಕದಲ್ಲಿ ಉತ್ತರಿಸಿ ಮಕ್ಕಳ. ಎಲ್ಲರಿಗೂ ಧನ್ಯವಾದಗಳು.